ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್. ನಾನು ಕುಸುಮ. ಮನುಷ್ಯನ ಶರೀರ ಒಂದು ಅತ್ಯದ್ಭುತವಾದಂತಹ ಯಾಂತ್ರಿಕ ವ್ಯವಸ್ಥೆ ಅಂತ ಹೇಳ್ಬೋದು. ಮನುಷ್ಯನ ಬದುಕಿಗೆ ಪ್ರತಿಯೊಂದು ಅಂಗವೂ ಕೂಡ ಬಹುಮುಖ್ಯವಾಗ್ತಾ ಹೋಗುತ್ತೆ. ಆದರೆ ಇದು ಆಧುನಿಕ ಯುಗ, ಎಲ್ಲವೂ ಕೂಡ ಕೃತಕ. ಹಾಗಾಗಿ ಇಂದು ಮನುಷ್ಯನನ್ನ ಕಬಳಿಸುತ್ತಿರುವ ಸಂಪೂರ್ಣವಾಗಿ ಸಮಸ್ಯೆಗಳು ಅಂತಂದರೆ ಶಾರೀರಿಕ ನೋವುಗಳು. ಪ್ರತಿಯೊಂದು ನೋವಿಗೂ ಕೂಡ ನೋವು ನಿವಾರಕ ಮಾತ್ರೆಗಳನ್ನು ಮಾತ್ರ ಸೇವಿಸ್ತಾ ಮಾಡ್ತಾ ಹೋಗ್ತೀವಿ. ಆದರೆ ಅದೆಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಅಂತ ಮಾತ್ರ ತಿಳಿದಿರೋದಿಲ್ಲ. ಹಾಗಾದರೆ ಇಂಥ ಒಂದು ಸಮಸ್ಯೆಗಳಿಂದ ನಾವು ಮುಕ್ತಿನ ಹೊಂದಬೇಕು, ನಮ್ಮ ಶರೀರವೆಂಬ ದೇವಾಲಯವನ್ನು ಅಚ್ಚುಕಟ್ಟಾಗಿ ನಾವು ಇಟ್ಕೊಳ್ಬೇಕು ಅನ್ನೋದಾದರೆ ಈ ಶರೀರಕ್ಕೆ ಬೇಕಾದಂತಹ ಪೋಷಣೆಗಳನ್ನು ಏನು ಮಾಡಬೇಕಾಗುತ್ತೆ? ಈ ಡ್ರಗ್ಲೆಸ್ ಥೆರಪಿ ಅನ್ನೋದು ಅಂದರೆ ಔಷಧ ರಹಿತವಾದಂತಹ ಜೀವನವನ್ನು ನಡೆಸಬೇಕು ಅನ್ನೋದಾದರೆ ಯಾವ ರೀತಿ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ತೀರಾ? ಎಸ್, ನಮ್ಮ ಎಲ್ಲ ರೀತಿಯಾದಂತಹ ಶಾರೀರಿಕ ಸಮಸ್ಯೆಗಳಿಗೂ ಕೂಡ ಡ್ರಗ್ಲೆಸ್ ಥೆರಪಿ ಒಂದು ಬೆಸ್ಟ್ ಮೆಡಿಸನ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವ ರೀತಿ ಔಷಧಗಳ ಸೇವನೆ ಇಲ್ಲದೆ ಒಂದು ಆರೋಗ್ಯಯುತವಾದಂತಹ ಜೀವನವನ್ನು ನಡೆಸಬೇಕು ಅನ್ನೋದಾದರೆ ಕ್ರಮಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಳ್ಳೋದಕ್ಕೆ ಸಮೃದ್ಧಿ ಹೀಲಿಂಗ್ ಸೆಂಟರ್ ಮತ್ತು ಇನ್ಸ್ಟಿಟ್ಯೂಟ್ ಫಾರ್ ಡ್ರಗ್ಲೆಸ್ ಥೆರಪಿಯಿಂದ ಡಾಕ್ಟರ್ ಪೂರ್ವಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ನನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ತೆ. ಹಾಗೂ ಮೊದಲಿಗೆ ಒಂದು ಸಮಸ್ಯೆ ಇದ್ದು ತನ್ನ ಮಗನಿಗೆ, ಆ ಸಮಸ್ಯೆಯ ನಂತರ ಇಲ್ಲಿ ಸಮೃದ್ಧಿ ಹೀಲಿಂಗ್ ಸೆಂಟರಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡ ನಂತರ ಎಷ್ಟರ ಮಟ್ಟಿಗೆ ಗುಣಮುಖವಾಗಿದ್ದಾರೆ ಅವ್ರ ಮಗ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಅನ್ನಪೂರ್ಣ ಅವರು ಇದ್ದಾರೆ. ಬನ್ನಿ, ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಸ್, ನಾವು ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಡ್ರಗ್ಲೆಸ್ ಥೆರಪಿ ಅಂತಂದ್ರೆ ಏನು, ಎಲ್ಲ ನೋವುಗಳನ್ನು ನಾವು ಉಪಶಮನ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಯಾವ ರೀತಿ ಚಿಕಿತ್ಸೆಯಿಂದ ಇದು ಸಾಧ್ಯ ಅಂತ ತಿಳಿಸ್ಕೊಡೋದಕ್ಕೆ ಸಮೃದ್ಧಿ ಹೀಲಿಂಗ್ ಸೆಂಟರ್ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡ್ಕೊಡ್ತೀವಿ. ಎಸ್ ಮೇಡಮ್, ಈಗ ಡ್ರಗ್ಲೆಸ್ ಥೆರಪಿ ಅಂತ ಅಂದ್ರೆ ಇವತ್ತು ಮನುಷ್ಯನಿಗೆ ಔಷಧಗಳೇ ಬೇಡ. ಯಾಕಂದ್ರೆ ಈ ಬಾಡಿನೆಲ್ಲ ನಾವು ಔಷಧಗಳ ಗೂಡಾಗಿ ಮಾಡ್ತಾ ಇದ್ದೀವಿ. ಸೊ ಎಲ್ಲೂ ನೋಡಿದ್ರೆ ರಾಸಾಯನಿಕ ಯುಕ್ತವಾದಂತಹ ಜೀವನವನ್ನೇ ನಾವು ಅಳವಡಿಸ್ಕೊಬಿಟ್ಟಿದ್ದೀವಿ ಅನ್ಬೋದು. ಇದರಿಂದ ಮುಕ್ತಿನ ಹೊಂದಬೇಕು, ಇದು ಯಾವ ರೀತಿ ಸಾಧ್ಯ ಅಂತ ಕೇಳುವಂತಹ ವೀಕ್ಷಕರ ಪ್ರಶ್ನೆಗೆ ನಿಮ್ಮ ಉತ್ತರ? ಎಸ್, ತುಂಬ ಜನ ನಿಗೂಢವಾಗಿ ಇದೆ ನನ್ನ ಸಮಸ್ಯೆ, ನಮ್ಮ ಸಮಸ್ಯೆಗೆ ಮೂಲ ಕಾರಣ ಗೊತ್ತಾಗ್ತಾ ಇಲ್ಲ, ಸಾಕಷ್ಟು ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸಿದ್ದೀವಿ, ಬಟ್ ಅದ್ರದ್ದು ಏನು ರೂಟ್ ಕಾಸ್ ಅಥವಾ ಎಲ್ಲಿ ಸಮಸ್ಯೆ ಇದೆ ಅನ್ನೋದು ಗಮನಕ್ಕೆ ಬರ್ತಿಲ್ಲ, ಸುಮಾರು ವರ್ಷಗಳಿಂದ ಚಿಕಿತ್ಸೆ ತಗೊಳ್ತಾ ಇದ್ದೀವಿ, ಬಟ್ ಅದರಿಂದ ಏನು ನಮಗೆ ಪರಿಣಾಮ ಅಂತ ಅನಿಸಿಲ್ಲ ಅಂತ ಹೇಳಿರೋರು ಸುಮಾರು ಜನ ಇದ್ದಾರೆ. ಇಲ್ಲಿ ಒಂದು ಬೇಸಿಕ್ ಪ್ರಿನ್ಸಿಪಲ್, ನಮ್ಮ ಬಾಡಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕಷ್ಟು ಜನ ಔಷಧ ರಹಿತವಾಗಿ ತಮ್ಮದೇ ಒಳಮನಸ್ಸಿನ ಶಕ್ತಿಯಿಂದ, ಆತ್ಮದ ಶಕ್ತಿಯಿಂದ, ಪ್ರಕೃತಿಯಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯಿಂದ ಗುಣ ಆಗಬಹುದು. ಇದಕ್ಕೆ ನಾವು ಆಕ್ಷನ್, ಫೀಲಿಂಗ್, ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಉದಾಹರಣೆಗೆ, ಈಗ ನಿಮಗೆ ತುಂಬ ಬೇಜಾರು ಅನ್ಸಿದ್ರೆ, ಯಾವುದೋ ವಿಷಯಕ್ಕೆ ದುಃಖ ಅನ್ಸಿದ್ರೆ ಬಾಡಿ ಎಲ್ಲ ಹೆವಿ ಆಗುತ್ತೆ. ಅಂದರೆ ಒಂದು ಫೀಲಿಂಗ್ ತಕ್ಕನಾಗಿ ಒಂದು ಆಕ್ಷನ್ ಬಾಡಿಲಿ ಕ್ರಿಯೇಟ್ ಆಗುತ್ತೆ. ತುಂಬ ಖುಷಿ ಆಯಿತು ಅಂತ ಇಟ್ಕೊಳ್ಳಿ, ಏನೋ ಗುಡ್ ನ್ಯೂಸ್ ಕೇಳಿದ್ರೆ, ಏನೋ ಲವಲವಿಕೆ ಚೈತನ್ಯದಲ್ಲಿದ್ದರೆ ಬಾಡಿ ಹಗೂರ ಅನ್ಸುತ್ತೆ, ಹೆಚ್ಚು ಕೆಲಸ ಮಾಡಬೇಕು ಅನ್ನೋಂಥ ಒಂದು ಚೈತನ್ಯ ಬರುತ್ತೆ. ಅಂದರೆ ಫೀಲಿಂಗ್ ವಾಸ್ ಸ್ಯಾಡ್, ಇಮಿಡಿಯೇಟ್ಲಿ ಅದರ ಆ್ಯಕ್ಷನ್ನು ಬಾಡಿನೂ ಹೆವಿ ಮತ್ತು ಲೆಥಾರ್ಜಿಕ್, ಲೇಜಿ, ಏನೂ ಮನಸ್ಸು ಬರಲ್ಲ ಕೆಲಸ ಮಾಡೋಕ್ಕೆ ಅನ್ಸುತ್ತೆ. ಅಥವಾ ನಿಮಗೆ ತುಂಬ ಕೋಪ ಬಂತು ಅಂತ ಇಟ್ಕೊಳ್ಳಿ, ನಿಮ್ಮ ಆ್ಯಕ್ಷನ್ ಹೇಗಿರುತ್ತೆ? ಮುಖ ಎಲ್ಲ ನಾವು ಸಿಂಡ್ರಿಸ್ಕೊಳ್ತೀವಿ, ಹಲ್ಲು ಕಡಿತಾರೆ ಕೆಲವರು ಹೀಗೆ ಹೊಡೆಯೋ ಥರನೇ ಆ್ಯಕ್ಷನ್ ಮಾಡ್ತಾರೆ. ಸೊ ಇಮಿಡಿಯೇಟ್ ಆ್ಯಕ್ಷನ್ ರಿಲೇಷನ್ಶಿಪ್ ಇದೆ. ಅಥವಾ ನಮಗೆ ಪೇಟ್ರಿಯಾಟಿಸಮ್ ಬಂತು, ಈಗ ದೇಶದ ಮೇಲೆ ಭಕ್ತಿ ಬಂತು ಅಥವಾ ಯಾವುದೋ ವಿಚಾರಕ್ಕೆ ಭಕ್ತಿ ಬಂತು ಅಂದರೆ ನಿಂತ್ಕೋಬೇಕು ಅನ್ಸುತ್ತೆ, ಸಲ್ಯೂಟ್ ಹೊಡಿಬೇಕು. ಸೊ ಒಂದು ಫೀಲಿಂಗ್ ಜನರೇಟ್ ಆಗಿದ ತಕ್ಷಣ ಇಮಿಡಿಯೇಟ್ ನಿಮ್ಮ ಬಾಡಿ ಆ್ಯಕ್ಟ್ ಮಾಡ್ತಾ ಇದೆ. ಇದೇ ರೀತಿ ನಾವು ಯಾವುದೇ ಸನ್ನಿವೇಶವನ್ನು ಗಮನಿಸ್ತಾ ಹೋದ್ರು ನಿಮ್ಮ ಬಾಡಿ ಇಮಿಡಿಯೇಟ್ ಆ ಭಾವನೆಗೆ ಸ್ಪಂದಿಸೋದನ್ನ ನಾವು ಗಮನಿಸಬಹುದು. ಅಂದ್ರೆ ಮನಸ್ಸಿನ ಭಾವನೆಗಳಿಗೆ ಶರೀರ ಅದನ್ನ ವ್ಯಕ್ತಪಡಿಸ್ತಾ ಹೋಗುತ್ತೆ, ಜಸ್ಟ್ ಇಮಿಟೇಟ್ ಮಾಡ್ತಾ ಹೋಗುತ್ತೆ ಅದು. ಇದು ಇನ್ನೊಂದು ಸ್ವಲ್ಪ ಡೀಪರ್ ಲೇಯರ್ ಅಲ್ಲಿ ಹೋದ್ರೆ ನಮಗೆ ತುಂಬಾ ಡಿಪ್ರೆಷನ್ ಇದ್ದಾಗ ಅದು ಕಾಯಿಲೆಗಳ ರೀತಿಯಲ್ಲಿ ಆಕ್ಷನ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಎಕ್ಸ್ಟರ್ನಲಿ ನೀವು ಬರೀ ಆಕ್ಷನ್ಸ್ ಅಲ್ಲಿ, ಕಣ್ಣಲ್ಲಿ ಅಥವಾ ಎಕ್ಸ್ಪ್ರೆಷನ್ ಅಲ್ಲಿ ನೀವು ತೋರಿಸ್ತಾ ಇರೋಲ್ಲ ನಿಮ್ಮ ಭಾವನೆಯನ್ನ, ಇಂಟರ್ನಲಿ ಕೂಡ ಅದೇ ಮೆಸೇಜ್ ಹೋಗೋದ್ರಿಂದ ನೀವೊಂದು ಥಾಟ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮ್ಮ ಬ್ರೈನ್ ಅದಕ್ಕೆ ಸಂಬಂಧಪಟ್ಟಂತ ಕೆಮಿಕಲ್ ರಿಲೀಸ್ ಮಾಡುತ್ತೆ. ಅದು ಸೈಂಟಿಫಿಕಲಿ ಪ್ರೂವನ್ ಫ್ಯಾಕ್ಟ್. ಆ ಕೆಮಿಕಲ್ಸ್ ನಿಮ್ಮ ದೇಹದಲ್ಲಿರೋ ಅಂಗಾಂಗದ ಮೇಲೆ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ನಿಮ್ಮ ಒಂದೊಂದು ಅಂಗಾಂಗನೂ ಕಾಯಿಲೆಗೆ ಸಂಬಂಧಪಟ್ಟಂತ ತರಂಗಗಳನ್ನು ಜನರೇಟ್ ಮಾಡ್ತಾ ಬೇರೆ ಬೇರೆ ನಿಗೂಢ ಕಾಯಿಲೆಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನಾವು ಅದನ್ನು ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ನನಗೆ ಯಾಕೆ ಈ ಕಾಯಿಲೆ ಬಂತು, ನಾನು ನೀನು ಒಂದೇ ಥರ ಲೈಫ್ ಸ್ಟೈಲ್ ಇದ್ದೀವಿ, ನನಗೆ ಯಾಕೆ ಈ ಥರದೊಂದು ಸಮಸ್ಯೆ ಬಂತು, ಅಯ್ಯೋ ಇದು ವಿಧಿ, ಅಯ್ಯೋ ದೇವ್ರ ಕ್ರೂರಿ ಅಂತೆಲ್ಲ ನಾವು ಡಿಸೈಡ್ ಮಾಡ್ತೀವಿ. ಬಟ್ ನಮ್ಮ ಲೈಫ್ ಸ್ಟೈಲ್ ಏನು ಅಂತ ನಾವು ಒಂದು ಸ್ವಲ್ಪ ಕನ್ನಡಿ ಇಟ್ಕೊಂಡು ನೋಡಿಕೊಂಡಾಗ ಎಷ್ಟೋ ಫ್ಯಾಕ್ಟರ್ಸ್ ನಮ್ಮಲ್ಲೇ, ನಮ್ಮ ಕೈಯಲ್ಲೇ, ನಮ್ಮ ಹತೋಟಿಯಲ್ಲೇ ಇದ್ದು ಅದನ್ನು ಸರಿಯಾಗಿ ಫಾಲೋ ಮಾಡ್ದೇನೆ ಕಾಯಿಲೆ ಸಮಸ್ಯೆ ಬಂದಿರುತ್ತೆ. ಇದು ಕೇವಲ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಆ್ಯಕ್ಷನ್, ರಿಯಾಕ್ಷನ್, ನಿಮ್ಮ ಲೈಫ್ ಸ್ಟೈಲಿಂದ ನಿಮ್ಮ ಮನೇಲಿರೋರಿಗೆ ಸಮಸ್ಯೆ ಬಂದಿರ್ಬೋದು. ಈಗ ಅಯ್ಯೋ ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್ ಇರೋದನ್ನ ನಮ್ಮ ಭಯದಲ್ಲಿ ನನಗೆ ಈ ಥರ ಎಲ್ಲ ಆಗೋಯ್ತು ಅಂತ ಎಷ್ಟೊಂದು ಜನ ಹೇಳ್ತಾರೆ. ಸೊ ನಿಮ್ಮ ಇನ್ಫ್ಲುಯೆನ್ಸಿಂದ ಮನೇಲಿರೋರ್ಗಾಗಿರ್ಬೋದು, ಅಥವಾ ಒಂದು ತಾಯಿ ಒಳ್ಳೆ ಲೈಫ್ ಸ್ಟೈಲನ್ನು, ಭಾವನೆಯನ್ನು ಅಥವಾ ಮಾನಸಿಕ ಸ್ಟೆಬಿಲಿಟಿನ ತಗೊಳ್ಳಿಲ್ಲ ಅಂದರೆ ಮಗುಗೆ ಅದು ಪಾಸ್ ಆನ್ ಆಗಬಹುದು. ಯಾಕೆ ತಾಯಿಗೆ ಹೇಳ್ತಾ ಇದ್ದೀನಿ ಅಷ್ಟು ತಂದೆಗೆ ನಾನು ಹೇಳ್ತಾ ಇಲ್ಲ, ತಂದೆದೂ ಇರುತ್ತೆ ಡೆಫಿನೆಟ್ಲಿ, ಆದರೆ
ಗರ್ಭದಲ್ಲಿ 9 ತಿಂಗಳು ಇಟ್ಕೊಂಡು ತುಂಬಾ ಡೀಪ್ಲಿ ಅಟ್ಯಾಚ್ಡ್ ಆಗಿರೋದ್ರಿಂದ ಒಂದು ತಾಯಿ ಮಗು ಡೆಫಿನೆಟ್ಲಿ ಜಾಸ್ತಿ ಇನ್ಫ್ಲುಯೆನ್ಸ್ ಅಲ್ಲಿಂದನೂ ಬರುತ್ತೆ. ಸೊ ಈ ಫಿನಾಮಿನಾ ಅನ್ನೋದು ತುಂಬಾ ಡೀಪ್ ಅಂಡ್ ಸೀರಿಯಸ್ ಇಶ್ಯೂ. ಬಟ್ ನಾವೇನು ಅನ್ಕೋತೀವಿ, ಕಾಯಿಲೆ ಬಂತು, ಇದಕ್ಕಿದೆ ಅಪ್ರೋಚು, ಬಾಡಿನೇ ಏನಾದರೂ ಮಾಡಬೇಕು, ಅದಕ್ಕೆ ಎಲ್ಲ ಕಟ್ ಮಾಡಿಸ್ಬೇಕು, ಇಲ್ಲ ಒಂದಷ್ಟು ಕೆಮಿಕಲ್ ತಗೋಬೇಕು, ಅಷ್ಟೇ ಸೊಲ್ಯೂಷನ್ ಅಂತ ಅನ್ಕೊಂಡಿದೀವಿ. ಅಲ್ಲೂ ಸೊಲ್ಯೂಷನ್ ಸಿಗ್ಲಿಲ್ಲ ಅಂದ್ರೆ ಸೂಸೈಡ್ ಟೆಂಡೆನ್ಸಿ ಬಂದಿದೆ, ನನಗೆ ವಾಸಿ ಆಗಿಲ್ಲ, ಅಯ್ಯೋ ನಂದು ಏನ್ ಕರ್ಮ ಇದೆಯೋ ಅಂತ ಅನ್ಕೊಳ್ತೀವಿ. ದಿಸ್ ಕುಡ್ ಬಿ ಅ ಮೇಜರ್ ರೀಸನ್. ಅಂಡ್ ಇದು ಇಷ್ಟೇ ಸುಲಭವಾಗಿ ಸಾಲ್ವ್ ಕೂಡ ಆಗುತ್ತೆ, ಪ್ರೊವೈಡೆಡ್ ನಿಮಗೆ ಅದ್ರ ಮೇಲೆ ಅರಿವು ಬಂದ್ರೆ. ಅಂದ್ರೆ ಒಂದು ವಿಷಯವನ್ನ ನೀವು ನಮ್ಮ ಗಮನಕ್ಕೆ ತರ್ತಾ ಇದ್ದೀರಾ. ಅಂದ್ರೆ ಎಷ್ಟೋ ಬಾರಿ ನಾವೇನಾಗುತ್ತೆ ಅಂದ್ರೆ ಈ ಶರೀರಕ್ಕೆ ಕಾಯಿಲೆ ಅಂತ ಬಂದಾಗ ನಾವು ಡಾಕ್ಟರ್ ಬಳಿ ಓಡೋಗ್ತೀವಿ, ಮಾತ್ರೆಗಳು ತಗೊಳ್ತೀವಿ. ಸಮಟೈಮ್ಸ್ ಯಾವ ಕಾಯಿಲೆಗೆ ನಿಗೂಢವಾದಂತಹ ಕಾರಣಗಳು ನಮ್ಗೆ ತಿಳ್ಕೊಳಕ್ ಸಾಧ್ಯನೇ ಆಗಲ್ಲ. ಅಂದ್ರೆ ಆ ಶರೀರದ ಕಾಯಿಲೆಗಳು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಒಂದೇ ನಡೆದ ಎರಡು ಮುಖಗಳು. ಹಾಗಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನೀವು ಹೇಳ್ತಾ ಇದ್ದೀರಾ, ಮನೋಶಾರೀರಿಕ ಕಾಯಿಲೆಗಳು. ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ಇದಕ್ಕೂ ಮುಂಚೆ ಕೆಲವೊಂದು ಕಾಯಿಲೆಗಳನ್ನ ನಾವು ಅದನ್ನ ಕಾರಣ ತಿಳ್ಕೊಳ್ಳೋಕ್ಕೂ ಮುಂಚೆ, ಮತ್ತೆ ಈ ಕಾರಣವನ್ನ ಹುಡುಕಿ ಅದಕ್ಕೆ ನಾವು ಪರಿಹಾರವನ್ನ ಕಂಡಿಡ್ಕೊಳ್ಳೋಕ್ಕೂ ಮುಂಚೆ ನಮಗೆ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸುಳಿವು ಸಿಕ್ಕೋದಿಲ್ಲ. ಹಾಗಾದ್ರೆ ಇಂತಹ ಒಂದು ಮನಸ್ಸಿನ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಇರುವಂತಹ ಅನ್ನಪೂರ್ಣ ಮೇಡಮ್ ಅವರು ತಮ್ಮ ಮಗನಿಗೆ ಬಂದಂತಹ ಸಮಸ್ಯೆ ಬಗ್ಗೆ ಡಾಕ್ಟರ್ ಬಳಿಗೆ ಹೋದ್ರು ಕೂಡ ಅವರಲ್ಲಿ ಉತ್ತರ ಸಿಕ್ಕಿಲ್ಲ, ಹಾಗೆ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ಕೊನೆಗೆ ಸಮೃದ್ಧಿ ಹೀಲಿಂಗ್ ಸೆಂಟರ್ ಬಂದಿದ್ದಾರೆ. ಸೊ ಸಮಸ್ಯೆ ಏನಾಗಿತ್ತು, ಇದಕ್ಕೆ ಪರಿಹಾರ ಏನ್ ಸಿಕ್ತು ಮಾತನಾಡೋಣ. ಸಮೃದ್ಧಿ ಹೀಲಿಂಗ್ ಸೆಂಟರ್ ಮತ್ತು ಡ್ರಗ್ಲೆಸ್ ಥೆರಪಿ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂದ್ರೆ ಮನೋಶಾರೀರಿಕ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದೀವಿ. ಆ ರೀತಿ ಮನಸ್ಸಿನಲ್ಲಿ ಸೂಕ್ತವಾಗಿ ಇರುವಂತಹ ಭಾವನೆಗಳು ವ್ಯಕ್ತವಾಗದೇ ಇರಬೇಕಾದ್ರೆ ಯಾವ ರೀತಿ ಶರೀರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಉದ್ಭವ ಆಗ್ತಾ ಹೋಗುತ್ತೆ ಅಂತ. ಸೊ ಹಾಗೆ ಒಂದು ಚಿಕ್ಕ ಮಕ್ಕಳಲ್ಲಿ ನೋಡುವಂತಹ ಸಮಸ್ಯೆಗಳು ಅತಿಯಾದಂತಹ ಚಟುವಟಿಕೆ ಅಥವಾ ಚಟುವಟಿಕೆ ರಹಿತವಾದಂತಹ ಒಂದು ಕ್ರಿಯೆನ ನೋಡ್ತಾ ಹೋಗ್ತೀವಿ. ಹಾಗೆ ಅನ್ನಪೂರ್ಣ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಮಗನಲ್ಲಿ ಕಂಡುವಂತಹ ಸಮಸ್ಯೆ ಏನು, ಈ ಸಮೃದ್ಧಿ ಹೀಲಿಂಗ್ ಸೆಂಟರ್ಗೆ ಹೋದ ಬಳಿಕ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಏನು ಕಂಡಿಡ್ಕೊಂಡ್ರು ಅಂತ ಮಾತಾಡ್ಸೋಣ ಬನ್ನಿ ಮೇಡಮ್. ಸಾಮಾನ್ಯವಾಗಿ ಮಕ್ಕಳಲ್ಲಿ ಅಂತ ಅಂದರೆ ಕೆಲವೊಂದು ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀವಿ. ಹಾಗೆ ನಿಮ್ಮ ಮಗನಲ್ಲಿ ಬಂದಂತಹ ಸಮಸ್ಯೆ ಏನಿತ್ತು, ತದನಂತರ ಯಾವ ರೀತಿ ಬದಲಾವಣೆ ಆಗ್ತಾ ಹೋಗ್ತಾ ಇದೆ? ಮಗನಲ್ಲಿ ತುಂಬ ಐ ಪವರ್ ಆಕ್ಟಿವಿಟೀಸ್ ಜಾಸ್ತಿ ಇತ್ತು. ತುಂಬ ಕೋಪ, ಆಟ, ಸಿಟ್ಟು, ಏನು ಮನೇಲಿ ಯಾವ ಒಂಥರ ಅವನ ಒಂದು ಇದೇ ಇರ್ತಾ ಇರಲಿಲ್ಲ, ಅವ ಮನಸ್ಸಿನ ಮೇಲೆ ಒಂದು ಹಿಡಿತಾನೆ ಇರ್ತಾ ಇರಲಿಲ್ಲ. ಹಾಗಾಗಿ ತುಂಬ ಡಾಕ್ಟರ್ಸು, ಮೆಡಿಸನ್ಸು ಎಲ್ಲ ಕೊಡ್ತಾರೆ. ಆದರೆ ಸಮಸ್ಯೆ ಜಾಸ್ತಿನೇ ಆಗ್ತಾ ಇತ್ತು. ಅವನಿಂದ ಮನೇಲಿರೋರಿಗೆಲ್ಲ ಸ್ವಲ್ಪ ಜಾಸ್ತಿ ನಮಗೆ ಅವನದೇ ಒಂದು ಚಿಂತೆ, ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ನಮ್ಮ ಮನಸ್ಸಿನ ಸ್ಥಿತಿ ಎಲ್ಲ ಸೇರಿ ಒಂಥರ ಗೊಂದಲ ಆಗೋಗ್ಬಿಟ್ಟಿತ್ತು. ಕಡೆಗೆ ಒಂದು ದಿನ ಟಿವಿಯಲ್ಲಿ ಅಡ್ವರ್ಟೈಸ್ ನೋಡಿ ಸಮೃದ್ಧಿಗೆ ಬಂದು ಸ್ವಲ್ಪ ತೋರಿಸಿ ಎಲ್ಲ ಆಗಿ ಈಗ ಚೆನ್ನಾಗಿದ್ದಾನೆ. ಮೊದಲು ತರ ತುಂಬಾ ಹಠ ಹಿಡಿಯೋದು ಆ ರೀತಿ ಏನಿಲ್ಲ. ಅವನ್ನ ಕಂಟ್ರೋಲ್ ಮಾಡೋಕೆ ಕಷ್ಟ ಆಗ್ತಿತ್ತು ಮೊದಲು, ಈಗ ಏನಿಲ್ಲ, ಕಂಟ್ರೋಲ್ ಮಾಡ್ಬೋದು. ನಿಮ್ ಟೈಮ್ ಎಲ್ಲ ಅವನಿಗೆ ಕೊಡ್ಬೇಕಾಯ್ತಾಗ ದಿನ ಎಲ್ಲ ಅವನಿಗೆ ಆಗೋಗ್ತಿತ್ತು. ಈಗ ಸ್ವಲ್ಪ ಟೈಮ್ ಕೊಟ್ರೆ ಅವನ್ನ ಇದ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಕೋಬಹುದು. ಹಾಗಾದ್ರೆ ಪ್ರಶ್ನೆ ಕೇಳಬೇಕು, ನಿಮ್ ಮಗನ್ ಬಿಟ್ಟು ಈಗ ಸ್ಟುಡಿಯೋಗೆ ಬಂದಿದ್ದೀರಾ, ಸೊ ಬಿಟ್ಟಿರ್ತಾನ? ಇರ್ತಾನೆ. ಈಗ ಬದಲಾವಣೆ ಆ ರೀತಿ ಆಗಿದೆ? ಬದಲಾವಣೆ ಆಗಿದೆ, ಇರ್ತಾನೆ. ಇವಾಗ ಒಬ್ನೇ ಇರ್ತಾನೆ, ನೆಮ್ಮದಿಯಾಗಿ ಕುತ್ಕೊಬಹುದು. ಓಕೆ, ಎಸ್ ಸರ್. ಡಾಕ್ಟರ್ ಪೂರ್ವಿರಾಜ್, ಅನ್ನಪೂರ್ಣ ಮೇಡಮ್ ಹೇಳೋದು ನೋಡಿದ್ರೆ ನನ್ಗನ್ಸತ್ತೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈ ಮಕ್ಕಳು ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಚೈಲ್ಡ್ಹುಡ್ ಅಲ್ಲಿ ADHD, ಅಟೆನ್ಷನ್ ಡಿಫಿಸಿಟ್ ಹೈಪರ್ ಕೆನೆಟಿಕ್ ಡಿಸಾರ್ಡರ್ ಅನ್ನೋ ಸಮಸ್ಯೆಗೆ ಏನಾದ್ರು ಸಂಬಂಧಪಟ್ಟದ್ದ ಹೇಗೆ? ಖಂಡಿತವಾಗಿಯೂ ಹೌದು. ಅಂಡ್ ಅಷ್ಟೇ ಅಲ್ಲದೆ ಇಲ್ಲಿ ಕೆಲವು ಸತಿ ಏನಾಗುತ್ತೆ ಅಂದ್ರೆ ಇಂಟರ್ಪ್ರಿಟೇಷನ್ ಮಾಡಿಸ್ಬೇಕಾದ್ರೆ ಬೇರೆ ಬೇರೆ ಕಡೆ ಅವ್ರಿಗೆ ಬೇರೆ ಬೇರೆ ತರ ಹೇಳಿದ್ರು. ಸೊ ಅಲ್ಟಿಮೇಟ್ಲಿ ಆಯ್ತು, ನೀವು ಹೇಳೋ ಟರ್ಮ್ಸ್ ಎಲ್ಲ ಓಕೆ, ಸೊ ಅದಕ್ಕೆಲ್ಲ ಸಂಬಂಧಪಟ್ಟಂತ ಮೆಡಿಸಿನ್ಸ್ ಎಲ್ಲ ಕೊಡಿಸಿದ್ದು ಆಯ್ತು. ಬಟ್ ಇದು ಹೀಗೆ ಇರುತ್ತೆ, ಸ್ವಲ್ಪ ವರ್ಷ ಹೀಗೆ ಇರುತ್ತೆ, ಕೆಲವರು ಬದಲಾಗ್ತಾರೆ, ಆಗಲ್ಲ, ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು, ನೀವು ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು, ಆ ಥರದ್ದೇ ಸ್ಕೂಲ್ಗಳಿಗೆ ಇದು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ನಮ್ಗೆ ಗೊತ್ತಿರೋ ವಿಚಾರನೇ. ಇಲ್ಲಿ ಅಮ್ಮ ಹೇಳ್ತಾ ಇದ್ರು, ಆತ ಸ್ಕೂಲಿಗೆ ಟೈಮ್ ಆಯ್ತಮ್ಮ ನನ್ನನ್ನು ರೆಡಿ ಮಾಡು ಹೋಗ್ತೀನಿ ಅಂತ ಹೇಳೋ ಲೆವೆಲ್ಗೆ ಕೆಲವು ದಿನದಲ್ಲಿ ಬರ್ತಾನೆ ಅಂತಾದ್ರೆ ಎಷ್ಟ್ರ ಮಟ್ಟಿಗೆ ಅವ್ರಿಗೆ ಖುಷಿ ಆಗಿರ್ಬೇಕು. ಯಾಕಂದ್ರೆ ಈ ತರದ ಮಕ್ಕಳನ್ನ ರೆಡಿ ಮಾಡಿ ಅವ್ರಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡೋದೇನೆ ಒಂದು ದೊಡ್ಡ ಚಾಲೆಂಜ್ ಆಗಿರತ್ತೆ. ಆ ಥರದ್ರಲ್ಲಿ ಓಕೆ ನಂಗೆ ಟೈಮ್ ಆಯ್ತು, ನಾನು ಹೋಗ್ತೀನಿ ಸ್ಕೂಲ್ಗೆ ಅಂತ ಒಂದು ಅವೇರ್ನೆಸ್ ಅಲ್ಲಿ ಆತ ಮಾತಾಡ್ತಾನೆ ಅಂತಾದ್ರೆ, ಅಥವಾ ಒಂದು ಸೋಷಲ್ ಗ್ಯಾದರಿಂಗ್ಗೆ, ಸೋಷಲ್ ಫಂಕ್ಷನ್ನಿಗೆ ಸಮಾಧಾನಕರವಾಗಿ ಈಗ ಅವನ್ನ ಕರ್ಕೊಂಡು ಹೋಗ್ಬೋದು ಅನ್ನೋ ಒಂದು ಮನಸ್ಥಿತಿಗೆ ಒಂದು ತಾಯಿ ಬಂದು ಅದನ್ನು ವ್ಯಕ್ತಪಡಿಸ್ತಾರೆ ಅಂತಾದ್ರೆ ನೀವು ಅರ್ಥ ಮಾಡ್ಕೋಬಹುದು. ಏನೆಲ್ಲ ಬೇರೆ ಇಂಟರ್ಪ್ರಿಟೇಷನ್ ನಾವು ಬಾಡಿಗೆ ಮಾಡ್ತೀವಿ, ಅದನ್ನ ಹೊರತುಪಡಿಸಿ ಕೇವಲ ಮನಸ್ಸಿಗೆ ಮತ್ತು ಎನರ್ಜಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಪ್ರಮಾಣದ ಬದಲಾವಣೆಯನ್ನು ನಾವು ಮಾಡಿದ್ರೆ ಹೇಗೆ ಪರಿವರ್ತನೆ ಸಾಧ್ಯ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ನಾವು ಯೂಶಲಿ ನಮ್ಮ ಹತ್ರ ಬರೋರು ಸಿಂಪ್ಟಮ್ಸ್ ತುಂಬಾ ಹೇಳ್ತಾರೆ. ಇನ್ಫ್ಯಾಕ್ಟ್ 2 ಪೇಜ್ ಬರೀತಾರೆ ಇನಿಷಿಯಲಿ.
ಆ ಸಿಂಪ್ಟಮ್ಸ್ಗೆಲ್ಲ ಒಂದೊಂದು ಫ್ಯಾನ್ಸಿ ಹೆಸರು ಇರುತ್ತೆ. ಆದ್ರೆ ಆ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಎಲ್ರಿಗೂ ಸೇಮ್ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಕ್ ಬರಲ್ಲ. ಈಗ ಮೈಗ್ರೇನ್ ಹೆಡ್ಡೇಕ್ ಅಂತ ನಾ ಹೇಳಿದ್ರೆ ಒಂದ್ 3 ಜನಕ್ಕಿದ್ರೆ 3 ಜನಕ್ಕೆ ಡಿಟೋ ಅದೇ ತರ ಬರುತ್ತೆ, ಅದೇ ಇಂಟೆನ್ಸಿಟಿಲಿ ಅಂತ ಯಾರು ಹೇಳಕ್ ಆಗಲ್ಲ. ನೀವ್ ಯಾವುದೇ ಕ್ರಾನಿಕ್ ಇಲ್ನೆಸ್ ತಗೊಳ್ಳಿ, ಅದು ಬ್ಲಾಂಕೆಟ್ ಅಲ್ಲಿ ನೀವು ಬರ್ತೀರಾ ಹೊರತು ಚೂರ್ ಹಂಗಿರುತ್ತೆ, ಬಟ್ ಸುಮಾರು ಬೇರೆ ತರ ಇರುತ್ತೆ. ಹಾಗಲ್ಲ, ಹೀಗೆ ಮೇಡಮ್ ಅಂತ ಒತ್ತಿ ಹೇಳ್ತಾರೆ ಅವರು. ಸೊ ಅದನ್ನ ಒಂದೇ ಟರ್ಮ್ ಅಲ್ಲಿ ಎಲ್ಲರಿಗೂ ಇದೆ ಅಂತ ನಾವು ಒಂದು ಗ್ರೂಪಿನ ಸ್ಟಾಟಿಸ್ಟಿಕ್ಸ್ ನ ತಗೊಂಡು ಎಲ್ರಿಗೂ ಹಾಕೋದು ತಪ್ಪಾಗುತ್ತೆ. ಅದರಿಂದ ಆಲ್ಟರ್ನೇಟಿವ್ ಮೆಡಿಸನ್ ಅಲ್ಲಿ ಫಾರ್ಚುನೇಟ್ಲಿ ವಿ ಡೋಂಟ್ ಬ್ಲಾಂಕೆಟ್ ದೋಸ್ ಟರ್ಮ್ಸ್ ಟು ಎವ್ರಿಬಡಿ ಅಂಡ್ ಗಿವ್ ಅ ಫ್ಯಾನ್ಸಿ ನೇಮ್ ಟು ದೆಮ್. ಇಂಡಿವಿಜುವಲಿ ಅದು ಎಲ್ಲಿಂದ ಟ್ರಿಗರ್ ಆಯ್ತು ಅನ್ನೋದನ್ನ ನಾವು ಇಂಡಿವಿಜುವಲಿನೇ ಸ್ಟಡಿ ಮಾಡಬೇಕಾಗತ್ತೆ. ಬಿಕಾಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಿಂಪ್ಟಮ್ಸ್ ಏಮಿದ್ರು ಮೂಲ ಕಾರಣಗಳು ಬೇರೆ ಇರೋ ಸಾಧ್ಯತೆಗಳು ತುಂಬಾ ಇದೆ. ಈಗ ಯಾರಿಗೋ ಒಬ್ರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಅವ್ರ ಸ್ಟ್ರೆಸ್ ಇಂದ ಬಂದಿದ್ರೆ, ಇನ್ನೊಬ್ಬರಿಗೆ ಹೆರಿಡಿಟರಿಯಿಂದ ಬಂದಿರಬಹುದು, ಇನ್ನೊಬ್ಬರಿಗೆ ಅವರ ಭಾವನಾತ್ಮಕ ಒತ್ತಡ ಜಾಸ್ತಿಯಾಗಿ ಬಂದಿರಬಹುದು, ಇನ್ನೊಬ್ಬರಿಗೆ ಅದು ಮಾನಸಿಕ ಒತ್ತಡ ಕ್ರಿಯೇಟ್ ಆಗಿ ಅವರು ಅದನ್ನ ಆ ಒತ್ತಡವನ್ನ ಆಚೆ ಹಾಕುವಂತ ರೀತಿಯನ್ನ ಅವ್ರು ಡೆವಲಪ್ ಮಾಡ್ಕೊಂಡಿರ್ಬೋದು. ಆದ್ರಿಂದ ನಾವು ಒಂದು ಹೆಸರು ಒಂದೇ ಕೊಡ್ಬೋದು, ಬಟ್ ಸಿಂಪ್ಟಮ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಹೌದು, ಎಸ್, ಖಂಡಿತ. ಯಾಕಂತಂದ್ರೆ ಈಗ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಅಂದ್ರೆ ನಮ್ಗನ್ಸತ್ತೆ ಅಂದ್ರೆ ನಮ್ಮಲ್ಲಿ ಅದಕ್ಕೆ ಒಂದು ಹಾರ್ಮೋನ್ಸ್ಗಳನ್ನ ಉತ್ಪಾದನೆ ಮಾಡುವಂತಹ ಒಂದು ಸಾಮರ್ಥ್ಯ ಇರುತ್ತೆ. ಅಂದ್ರೆ ನಮ್ಮ ಆ ಒತ್ತಡಗಳಿಗೆ ಅನುಸಾರವಾಗಿ ಶರೀರ ಉತ್ಪಾದನೆ ಮಾಡ್ತಾ ಹೋಗುತ್ತೆ. ಸೊ ನಾವು ಹಾಗೆ ಬಾಡಿ ಅದನ್ನ ಕೋಪ್ ಅಪ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ನಿಮ್ ಕೈ ಮೇಲೆ ಇಲ್ಲಿ ಚಾಕುಲ್ ದೊಡ್ಡ ಕಟ್ ಮಾಡ್ಕೊಂಡಿದೀರಾ ಅಂತ ಇಟ್ಕೊಳ್ಳಿ ಎರಡುಗಡೆಯಲ್ಲಿ. ಸೊ ಒಂದ್ ದೊಡ್ಡ ಬ್ಯಾಗ್ ನ ಹಿಡ್ಕೊಂಡು ನಡೀರಿ ಒಂದ್ 5 ಮೈಲಿ ಅಂದ್ರೆ, ಅಯ್ಯೋ ಕೈಯಲ್ಲಿ ಗಾಯ ಆಗಿದೆ, ನಾನೇ ಹೇಗೆ ಬ್ಯಾಗ್ ಇಟ್ಕೊಂಡು ಹೋಗ್ಲಿ, ಬ್ಯಾಗ್ ಇಟ್ಕೊಂಡ್ರೆ ನಂಗೆ ಅಲ್ಲಿ ಚುರ್ಚುರ್ ಅನ್ನತ್ತೆ, ನೋವಾಗತ್ತೆ, ಹಿಂಸೆ ಆಗತ್ತೆ, ಮೈಯಲ್ಲೆಲ್ಲ ಹಿಂಸೆ ಆಗತ್ತೆ, ನಂಗೆ ಆಗಲ್ಲ ಅಂತೀವಿ. ಅದೇ ತರ ಮನಸ್ಸಲ್ಲೂ ಕೂಡ ಗಾಯ ಆಗತ್ತೆ, ಉಂಡಾಗತ್ತೆ. ಯಾವಾಗ ಗಾಯ ಆಗಿರೋ ಮನಸ್ಸನ್ನು ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡಕ್ ಹೋಗ್ತೀವೋ ಆಗ ಸ್ಟ್ರೆಸ್ ಆಗ್ಬೋದು, ನೆಗೆಟಿವ್ ಥಾಟ್ಸ್ ಬರ್ಬೋದು, ಹೈಪರ್ ಆಕ್ಟಿವಿಟಿ ಬರ್ಬೋದು, ಅವ್ರು ಹೇಳ್ದಂಗೆ ಕೋಪ ಬರ್ಬೋದು, ಕೈಯಲ್ಲಿ ಬಿಸಾಕ್ಬೇಕು ಅಂತ ಅನ್ನಿಸ್ಬಹುದು, ಯಾರು ಬೇಡ ಏನು ಬೇಡ ಅಂತ ಅನ್ನಿಸ್ಬಹುದು. ಕೊನೆಗೆ ದೊಡ್ಡ ದೊಡ್ಡ ಮಾನಸಿಕ ಕಾಯಿಲೆಗಳಿಂದ ದೈಹಿಕ ಕಾಯಿಲೆಗಳು ಕೂಡ ಖಂಡಿತ. ಇದ್ರ ಬಗ್ಗೆ ಮಾತನಾಡ ಡಾಕ್ಟರ್ ಪೂರ್ವಿ ಜಯರಾಜ. ಯಾಕಂದ್ರೆ ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಸಮೃದ್ಧಿ ಹೀಲಿಂಗ್ ಸೆಂಟರ್ ಅಲ್ಲಿ ಈಗ ಆಲ್ರೆಡಿ ಚಿಕಿತ್ಸೆನ ತೆಗೆದುಕೊಂಡು ಗುಣಮುಖ ಆಗಿರುವಂತಹ ಒಬ್ಬ ವ್ಯಕ್ತಿ ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರು ಏನ್ ಮಾತಾಡ್ತಾರೆ ಇದ್ರ ಬಗ್ಗೆ ಕೇಳೋಣ ಬನ್ನಿ. ನನ್ನ ಹೆಸರು ರಾಜಮ್ಮ. ನಾನು ಮೈಸೂರಿಂದ ಬಂದಿದ್ದೀನಿ. ನನಗೆ ತುಂಬಾ ಪ್ರಾಬ್ಲಮ್ ಇತ್ತು. ಮೇಡಮ್ ಹತ್ರ ಬಂದೆ, ತುಂಬಾ ಪ್ರಾಬ್ಲಮ್ ಎಲ್ಲ ಹೇಳ್ಕೆದೆ. ನಂಗೆ ತುಂಬಾ ಹಿಂಸೆ ಅನಿಸ್ತಿತ್ತು. ಬಂದೆಲ್ಲ ಮೇಡಮ್ ಹತ್ರ ಹೇಳ್ಕೆದೆ. ನಂಗೆ ತುಂಬಾ ತಲೆನೋವು ಅಂದ್ರೆ ತುಂಬಾ ತಲೆನೋವು ಬರ್ತಿತ್ತು. ತಲೆನೋವು ಪರವಾಗಿಲ್ಲ, ಥೈರಾಯ್ಡ್ ಬಂದಿತ್ತು, ತುಂಬಾ ಅಲರ್ಜಿ ಇತ್ತು. ಅಲರ್ಜಿ ಅಂದ್ರೆ ತುಂಬಾನೇ ಅಲರ್ಜಿ ಇತ್ತು. ಯಾರಿಗೆ ಅಲರ್ಜಿ ಇದ್ರು ಬಂದಿಲ್ಲಿ ಬನ್ನಿ ಅಂತಾನೆ ನಂಗೆ ಕೇಳ್ಕೊಳೋದು ಮೇಡಮ್ ಹತ್ರ. ಪೈಲ್ಸ್ ಇತ್ತು, ಪೈಲ್ಸ್ ಕಮ್ಮಿ ಆಯ್ತು. ಆದ್ರೆ ನಂಗೆ ಎಷ್ಟೋ ಪರವಾಗಿಲ್ಲ, ತುಂಬಾ ಆಕ್ಟಿವ್ ಆಗಿದ್ದೀನಿ. ತುಂಬಾ ಕೆಲಸ ಮಾಡಕ್ ಆಯ್ತಿರಲಿಲ್ಲ, ತುಂಬಾ ಹಿಂಸೆ ಅನ್ಸೋದು, ತುಂಬಾ ಕೋಪ ಬರೋದು. ಕೋಪ ಎಲ್ಲ ಕಮ್ಮಿ ಆಯ್ತು. ಈಗ ತುಂಬಾ ಆರಾಮಾಗಿದ್ದೀನಿ, ಪರವಾಗಿಲ್ಲ. ಮಕ್ಳು ಚೆನ್ನಾಗಿದ್ದೀನಿ. ನನ್ನ ಮಗಳು ಇಲ್ಲಿಗೆ ಮೇಡಮ್ ಹತ್ರ ಹೋಗಮ್ಮ ಅಂತ ಕಳಿಸ್ಕೊಟ್ಟು ನನ್ನ ಮಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದ್ರ ಮೇಡಮ್ಗೂ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಕಷ್ಟ ಪ್ರಾಬ್ಲಮ್ ಮಾಡ್ತಾವ್ರೆ, ಅದರಿಂದ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್ಗೆ. ಅಮ್ಮ, ಮೊದಲು ನಿಮ್ಗಿದ್ದಂತಹ ಮನಸ್ಥಿತಿಗೂ ಈಗಿರುವಂತಹ ಮನಸ್ಥಿತಿಗೂ ಏನ್ ವ್ಯತ್ಯಾಸ ಇದೆಯಮ್ಮ? ಮೊದ್ಲೇ ಇದ್ದದ್ದು ನಂಗೆ ತುಂಬಾ ಯಾವಾಗ್ಲೂ ನೋವು, ಎಲ್ಲ ಹಿಂಸೆ, ಸಿಟ್ಟು, ಎಲ್ಲರ ಜೊತೆಲೂ ಯಾರೇ ಮಾತಾಡ್ರು ತುಂಬಾ ಕೋಪ ಬಂದಿತ್ತು. ಇವಾಗ ನನ್ಗೆ ಅಷ್ಟೊಂದು ಜನಗಳ ಜೊತೆ ನನ್ಗೆ ಇದ್ ಮಾಡಕ್ ಆಗಲ್ಲ, ಇಷ್ಟ ಆಯ್ತಾ ಇಲ್ಲ. ನಾನು ಸುಮ್ಮನೆ ನನ್ನ ಪಾಡಿ ನಾನು ಇದ್ದಿರ್ತೀನಿ. ಬೇರೆಯವ್ರ ಜೊತೆ ಯಾವಾಗ ಎಲ್ಲ ಕೂತಿರ್ತಾರೋ ಕೂತ್ಕೋಬೇಕು, ಮಾಡ್ಬೇಕು ಅನ್ಸೋದು. ಇವಾಗ ಯಾರ ಜೊತೆ ನಾನು ಹೋಗ್ತಾ ಇಲ್ಲ. ನನ್ನ ಮನೇಲೆ ನನ್ನ ಕೆಲಸ ಆಯ್ತು, ನಾನಾಯ್ತು, ಎಲ್ಲ ಇದ್ದೀನಿ. ಎಸ್, ಅನ್ನಪೂರ್ಣ ಮೇಡಮ್, ಈಗ ನಿಮ್ಮ ಮಗನಲ್ಲಿ ತುಂಬ ಆ ರೀತಿಯಾದಂತಹ ಒಂದು ಚಟುವಟಿಕೆಗಳು, ತುಂಬ ಹೈಪರ್ ಆಕ್ಟಿವು, ನೀವು ಅವನ ಕಡೆನೇ ಗಮನ ಕೊಡಬೇಕಾಯ್ತು, ಇಂಥ ಒಂದು ಸಮಸ್ಯೆಗಳು ಇತ್ತು ಅಂತ ಹೇಳಿದ್ರಿ. ಆದರೆ ಇವಾಗ ಬದಲಾವಣೆ ಆಗಿರೋದು ನೋಡಿದ್ರೆ ಅಂಥ ಸಮಸ್ಯೆಗಳು ಇದ್ದಾಗ ಸಾಮಾನ್ಯ ನೀವು ಹೊರಗಡೆ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ತಿತ್ತು ಏನೋ ಅಂತ ಅನ್ಸುತ್ತೆ. ಬಟ್ ಇವತ್ತಿನ ದಿನದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದೀರಾ? ಮಗನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಹೇಗೆ? ಈ ದಿನಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲು ಅವನಿಂದ ಇರಿಟೇಷನ್ ಆಗೋದು, ಹೊರಗಡೆ ಹೋದಾಗ ತುಂಬ ಬೇಜಾರು ಮಾಡೋದು, ಅಕ್ಕಪಕ್ಕದಿಂದ ಟೆನ್ಷನ್ ಆಗೋದು, ಅವನು ಏನು ಮಾಡಿಬಿಡ್ತಾನೋ, ಎಲ್ಲಿ ಒಂಥರ ಇಷ್ಟ ಬಂದಂಗೆ ಅವನು ಮಾತಾಡಿದ್ರೆ ನಮಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಏನು ಮಾಡ್ತಾನೋ ಅಂತ ಎಲ್ಲ ಅವನ ಕಡೆನೇ ಗಮನ ಜಾಸ್ತಿ ಆಗೋದು, ನಮಗೂ ಟೆನ್ಷನ್ ಇರೋದು ಎಲ್ಲ ಅದು. ಆದರೆ ಈಗ ಕರ್ಕೊಂಡು ಹೋಗ್ತೀವಿ, ಈಗ ಟೆನ್ಷನ್ ಏನಿಲ್ಲ, ಅವನ ಪಾಡಿಗೆ ಅವನು ಇರ್ತಾನೆ. ಅವನು ಯಾವುದೇ ರೀತಿ ಇದ್ರಿಲ್ಲ, ಚೆನ್ನಾಗಿ ಬಿಹೇವ್ ಮಾಡ್ತಾನೆ. ಆಗ ಮಿಸ್ಬಿಹೇವ್ ಮಾಡ್ತಿದ್ದ, ಸ್ವಲ್ಪ ನಮಗೂ ಕೋಪ ಇದ್ದಾಗ ಸ್ವಲ್ಪ ಟೆನ್ಷನ್, ಹಿಂಸೆ. ಈಗ ಆ ಟೆನ್ಷನ್ ಎಲ್ಲ ಹೋಗಿದೆ, ಕೋಪ ಎಲ್ಲ ಕಡಿಮೆ ಆಗಿದೆ. ಈಗ ಎಲ್ಲ ಕಡೆನೂ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತೀವಿ. ಈಗ ನಾರ್ಮಲ್ ಸ್ಟೇಜಿಗೆ ಬಂದಿದ್ದಾನೆ.
ಓಕೆ, ಸೊ ವೀಕ್ಷಕರು, ಯಾಕೆ ನಾವು ಔಷಧ ರಹಿತವಾದಂತಹ ಜೀವನವನ್ನು ನಡೆಸಬೇಕು ಹಾಗೂ ರಾಸಾಯನಿಕ ಮುಕ್ತವಾದಂತಹ ಜೀವನವನ್ನು ಅಳವಡಿಸಿಕೊಳ್ಬೇಕು, ಇದರಿಂದ ಆಗುವಂತಹ ಉಪಯೋಗಗಳೇನು ಅಂತ ನಾವು ತಿಳಿಸ್ಕೊಡ್ತಾ ಇದೀವಿ. ಸಮೃದ್ಧಿ ಹೀಲಿಂಗ್ ಸೆಂಟರ್ ಬಗ್ಗೆ ಮಾತಾಡಿರುವಂತಹ ಮತ್ತೊಬ್ಬ ವ್ಯಕ್ತಿ ಕೂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರು ಇದ್ರ ಬಗ್ಗೆ ಯಾವ ರೀತಿ ತಮ್ಮ ಒಪಿನಿಯನ್ ಶೇರ್ ಮಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ನನ್ನ ಹೆಸರು ರೇವಣ್ಣ ಅಂತ. ನಾನು ಕನಕಪುರ ರೋಡ್ ಬೈನಪಳ್ಳಿಯಿಂದ ಬಂದಿದ್ದೀನಿ. ಏನೇನು ಸಮಸ್ಯೆ ಇತ್ತು ಹೇಳಿ ಸರ್, ಯಾವ ಸಮಯದಿಂದ? ನನಗೆ ಒಂದು 6-7 ವರ್ಷದಿಂದ ತಲೆನೋವು ಬರೋದು, ಆಮೇಲೆ ಒಂಥರ ಡಿಪ್ರೆಷನ್ ಆಗೋದು, ಕೋಪ, ಆಮೇಲೆ ವಿಪರೀತ ಭಯ ಆಗ್ತಾಯಿತ್ತು. ಆಮೇಲೆ ಇನ್ನು ಸಣ್ಣ ಪುಟ್ಟ ದೈವವಾಗಿ ಅದು ಚರ್ಮ ರೋಗ, ಅಂದರೆ ಮೈಯಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳಾಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಇದಕ್ಕೆಲ್ಲ ಬೇರೆ ಕಡೆ ತೋರಿಸ್ಕೊಂಡು ಅಲ್ಲಿ ಎಲ್ಲ ಏನೇನೋ ರಿಪೋರ್ಟ್ಸು ಎಲ್ಲ ಚೆಕ್ ಮಾಡಿ ಅದೆಲ್ಲ ನಾರ್ಮಲ್ ಬರ್ತಾಯಿತ್ತು. ನಾವು ಇದಕ್ಕೆಲ್ಲಪ್ಪ ಪರಿಹಾರ ಅಂತ ಗೊತ್ತಾಗಲಿಲ್ಲ ನನಗೆ. ಆ ಥರ ಇದು ಮಾಡಿದಾಗ ಇಲ್ಲಿ ನೋಡ್ಕೊಂಡು ಸಮೃದ್ಧಿಯಲ್ಲಿ ಬಂದಮೇಲೆ ಮೇಡಮ್ ಅವ್ರು ಈ ಥರ ಎಲ್ಲ ಹೇಳಿದ್ಮೇಲೆ ಅವ್ರ ಹತ್ರ ಔಷಧ ರಹಿತ ಚಿಕಿತ್ಸೆ ಅಂದರೆ ನನಗೆ ಫಸ್ಟ್ ನಂಬಿಕೆ ಬಂದಿರಲಿಲ್ಲ. ಆಮೇಲೆ ನಂಬಿಕೆ ಬಂತು. ಮತ್ತೊಂದು ಮೇಡಮ್ ಅವರು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಸಂಪೂರ್ಣವಾಗಿ ಇವಾಗ ನನಗೆ ವಾಸಿ ಆಗಿದೆ. ಮತ್ತೆ ಪಾಸಿಟಿವ್ ಎನರ್ಜಿನ ತುಂಬಿಕೊಳ್ಳುವಂತಹ ಕ್ಲಾಸಿಗೆ ಬಂದಿದ್ರಿ, ಅದನ್ನ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಮೇಡಮ್, ನೋಡ್ತಾ ಇದ್ರೆ ನಮ್ಗೆ ಅನಿಸ್ತಾ ಇದೆ. ಸೊ ಈಗ ಇಂಥ ಒಂದು ಸಮಸ್ಯೆಗಳಿಗೆ, ಈಗ ನಮ್ಮ ಜೊತೆಗಿರುವಂಥ ಅನ್ನಪೂರ್ಣ ಮೇಡಮ್ ಅವರು ಮಗನ ಸಮಸ್ಯೆನ ನೋಡಿದ್ರೆ, ಸೊ ಬೇರೆ ಒಂದು ವೈದ್ಯ ವಿಧಾನಕ್ಕೆ ಹೋಗಿದ್ರು ಒಂದು ಮೆಡಿಸಿನ್ಸ್ ಕೊಡ್ತಾ ಇದ್ರು, ಅಥವಾ ಅವು ಕೂಲ್ ಆಗಿರ್ಬೇಕು ಅಂತಂದ್ರೆ ಒಂದು ಸೆಡೆಟಿವ್. ಸೊ ಮಗುನ ಈ ಒಂದು ಅದನ್ನೊಂದೇ ಪರಿಹಾರ ಅಂತ. ಬಟ್ ಆದ್ರೆ ನಿಮ್ಮಲ್ಲಿ ಕೊಡುವಂತಹ ಟ್ರೀಟ್ಮೆಂಟ್ ಹಾಗೆ ಸಿಕ್ಕಿರುವಂತಹ ಫಲಿತಾಂಶ ಕೂಡ ತುಂಬಾ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾಕೆ ಈ ಡ್ರಗ್ಲೆಸ್ ಥೆರಪಿನ ನಾವು ಅಳವಡಿಸ್ಕೊಳ್ಬೇಕಂತ ತಿಳಿಸ್ತೀರಾ? ಯಾಕೆಂದ್ರೆ ನಮ್ಮ ಮನಸ್ಸು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದು ಬೆಸ್ಟ್ ಫ್ರೆಂಡ್ ತರ ನಮಗೆ ಸಹಾಯ ಮಾಡುತ್ತೆ. ಉಪಯೋಗಿಸ್ಕೊಳ್ದೆ ನೆಗ್ಲೆಕ್ಟ್ ಮಾಡಿದ್ರೆ, ಇಗ್ನೋರ್ ಮಾಡಿದ್ರೆ, ನಮ್ಮ ಭಾವನಾತ್ಮಕ ಒತ್ತಡ, ನಮ್ಮ ಉದ್ವೇಗ, ನಮ್ಮ ಆಲೋಚನೆ, ಅಥವಾ ನಾವು ಏನು ಪ್ರಕೃತಿಯ ಶಕ್ತಿಯಿಂದಾನೇ ನಾವು ಫಾರ್ಮ್ ಆಗಿದ್ದೀವಿ ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ವರ್ಸ್ಟ್ ಎನಿಮಿಯಾಗಿ ನಮ್ಮ ಲೈಫ್ ಸ್ಟೈಲನ್ನು, ಜೀವನವನ್ನು ಹಾಳು ಮಾಡೋಕ್ಕೂ ಸಾಧ್ಯ ಇದೆ. ಅದರಿಂದ ನೀವು ಅದನ್ನು ಹೇಗೆ ಎನ್ಕ್ಯಾಶ್ ಮಾಡ್ಕೋತೀರಾ, ಅದ್ರದ್ದು ನಿಮ್ಮದೇ ಎಬಿಲಿಟಿನ, ಅಥವಾ ಅದನ್ನು ಇಗ್ನೋರ್ ಮಾಡಿ ಹೇಗೆ ನೀವೇ ಹೆಚ್ಚು ಹೆಚ್ಚು ಕಾಯಿಲೆಗಳನ್ನ ಆಹ್ವಾನ ಮಾಡ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ನಮ್ಮಿಂದಾನೇ ಇದು ಅನ್ನೋ ರೆಸ್ಪಾನ್ಸಿಬಿಲಿಟಿನ ತೊಗೊಳಕ್ಕೆ ಯಾರೂ ಅಷ್ಟು ಇಷ್ಟಪಡಲ್ಲ. ನಮಗೆ ಬ್ಲೇಮ್ ಗೇಮ್ ನಮಗೆಲ್ಲ ಭಾರಿ ಇಷ್ಟ. ಇದರಿಂದ ಆಯಿತು, ಅದರಿಂದ ಆಯಿತು, ಅಲ್ಲಿಂದ ಆಯಿತು, ಅವರಿಂದ ಆಯಿತು ಅನ್ನೋದು ನಮಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ. ಬಟ್ ಯಾವಾಗ ಜವಾಬ್ದಾರಿ ಅಂತ ನಾವು ತೊಗೊಳ್ತೀವೋ ಆಗ ವಿತ್ ದಟ್ ವಿಲ್ ಪವರ್ ಇನ್ ಫೋಕಸ್ ಮೈಂಡ್ ಸೆಟ್ ಚೇಂಜಸ್ ಕ್ಯಾನ್ ಬಿ ಡನ್. ಇವಾಗ ನೀವೇನು ಟೆಸ್ಟಿಮೋನಿ ನೋಡಿದ್ರಿ, ಅಮ್ಮ ಏನು ಅವ್ರ ಅನುಭವಗಳನ್ನ ಹೇಳಿದ್ರು, ಆ ಥರ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂದರೆ ನಮ್ಮ ಬಾಡಿನೇ ಒಂದು ರೀತಿ ಯೂನಿವರ್ಸಿಟಿ ಇದ್ದಾಗೆ, ಅದನ್ನ ನಾವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಈ ಇರುವಂತ ಆತ್ಮ ಮತ್ತು ದುರಾತ್ಮಗಳ ಒಂದು ಆಲೋಚನೆಗೆ ನಾವು ಅನುಗುಣವಾಗಿ ನಡ್ಕೊಳ್ಬೇಕಾಗತ್ತೆ. ಯಾಕೆ ನಮ್ಗಳಿಗೆಲ್ಲ ಇವತ್ತಿನ ದಿನ ಡ್ರಗ್ಲೆಸ್ ಥೆರಪಿಯಿಂದ ಇಷ್ಟೆಲ್ಲ ಉಪಯೋಗಗಳು ಸಿಗ್ತಾ ಇದೆ ಅನ್ನೋದಾದ್ರೆ ಇಂಥ ಒಂದು ಕೆಮಿಕಲ್ ಲೈಫ್ಗೆ ನಾವು ಗುಡ್ ಬೈ ಹೇಳಲೇಬೇಕು. ಸೊ ಇಷ್ಟೊತ್ತು ನಮ್ಮ ಜೊತೆ ಸ್ಟುಡಿಯೋಗೆ ಬಂದು ನಿಮ್ಮ ಒಂದು ಸಮೃದ್ಧಿ ಹೀಲಿಂಗ್ ಸೆಂಟರ್ ಮತ್ತು ಇನ್ಸ್ಟಿಟ್ಯೂಟ್ ಫಾರ್ ಡ್ರಗ್ಲೆಸ್ ಥೆರಪಿ ಕೊಡುವಂತಹ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡೋಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೂ ಅನ್ನಪೂರ್ಣ ಮೇಡಮ್, ನಿಮಗೂ ಕೂಡ. ವೀಕ್ಷಕರೇ, ಶರೀರ ಅನ್ನೋದೇ ಶ್ರುತಿ ಮಾಡಿಟ್ಟಂತಹ ವೀಣೆ ಹಾಗೆ. ಸುಸ್ವರವೇ ಆರೋಗ್ಯ, ಅಪಸ್ವರವೇ ಅನಾರೋಗ್ಯ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.